ಜೆನಿಫರ್ ಜುಡ್ ಮಾರ್ವಲ್. ಎಸ್, ಖಂಡ ಮೈಸೂರು ಸ್ನೇಹಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸೊ ಏನು ಇಷ್ಟು ದಿನ ಆದಮೇಲೆ ಬಂದಿದ್ದೀನಿ ಅಂದ್ಕೊಂಡಿದ್ದೀರಾ ಅಲ್ವಾ? ಏನೋ ಒಂದು ವಿಶೇಷ ಇದೆ. ಅದು ಏನು ವಿಶೇಷ ಗೊತ್ತಾ? ಕೇರಳ ಸ್ಟೈಲಲ್ಲಿ ಒಂದು ಹೊಸ ರುಚಿ ತೋರಿಸೋಣ ಅಂತ. ಇದನ್ನು ಪ್ರಿಪೇರ್ ಮಾಡೋಕ್ಕೆ ಒಬ್ಬರು ಕೇರಳದಿಂದ ಬಂದಿದ್ದಾರೆ. ಯಾರು ಗೊತ್ತಾ? ನಮ್ಮ ಚಾನೆಲ್ನಲ್ಲಿ ಮೈಸೂರು ದಸರಾ ಪಾರ್ಟ್ 9 ನವರಾತ್ರಿಯ ಬೊಂಬೆಗಳ ವಿಶೇಷ ಆಂಕರಿಂಗ್ ಮಾಡಿರುವವರು ಬಂದಿದ್ದಾರೆ. ದಟ್ ಇಸ್ ಸಿಜಾ ಜೋಶಿ. ಅವರ ಫಸ್ಟ್ ಆಂಕರಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಹಾಗೆ ಇವತ್ತಿನ ಹೊಸ ರುಚಿ ಏನಂತ ತಿಳ್ಕೊಳ್ಳೋಣ. ಬನ್ನಿ ಸಿಜಾ ಅವರೇ. ಸೊ ನಿಮ್ಮ ಫಸ್ಟ್ ಆಂಕರಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮ್ಯಾಮ್? ಮೊದಲಿಗೆ ನಾನು ನಮ್ಮ ಮೈಸೂರು ಸ್ಕಂದ ಸ್ನೇಹಿ ಯೂಟ್ಯೂಬ್ ಚಾನಲ್ಗೆ ನಾನು ನನ್ನ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಫಸ್ಟ್ ಟೈಮ್ ನನಗೆ ಆ್ಯಂಕರಿಂಗ್ ಮಾಡುವಾಗ ಆ್ಯಕ್ಚುಲಿ ತುಂಬ ಭಯ ಆಗ್ತಿತ್ತು. ಸೊ ನನ್ನ ಬೆಸ್ಟ್ ಫ್ರೆಂಡ್ ಆಗಿರೋಂತಹ ರಘು ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಈವನ್ ನನ್ನ ಸಿಸ್ಟರ್ ಆಗಿರೋಂತಹ ಜೆನಿಫರ್ ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು. ಅದರಲ್ಲಿ ನಂಗೆ ತುಂಬ ಖುಷಿ ಇದೆ. ಆ್ಯಕ್ಚುಲಿ ತುಂಬ ಹೆದರ್ಕೊಳ್ತಾ ಇದ್ದೆ ನಾನು. ಸೊ ಅವ್ರು ನನಗೆ ತುಂಬ ಪಾಸಿಟಿವ್ ವೈಬ್ಸ್ ಕೊಟ್ಟಿದ್ದಾರೆ. ನಿಮ್ಮ ಕೈಲಾಗುತ್ತೆ, ಯು ಕ್ಯಾನ್ ಡೂ ಇಟ್ ಅಂತ ತುಂಬ ನನಗೆ ಎನ್ಕರೇಜ್ ಮಾಡಿದ್ರು. ಸೊ ಕೇರಳದಿಂದ ಇದನ್ನು ಮಾಡಿ ಕಳ್ಸೋಕ್ಕೆ ನನಗೂ ಒಂದು ಆಪರ್ಚುನಿಟಿ ಸಿಕ್ತು. ಐ ಆಮ್ ಸೋ ಲಕ್ಕಿ ಫಾರ್ ದ್ಯಾಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನಾನು ಹಾಲಿಡೇಸಿಗೆ ಮೈಸೂರಿಗೆ ಬಂದಿದ್ದೀನಿ. ಸೊ ಹಾಗಾಗಿ ಮತ್ತೊಂದು ಹೊಸ ವಿಶೇಷತೆ, ಹೊಸ ರುಚಿನ ತೋರಿಸ್ಕೊಡೋಣ ಅಂತ, ನಮ್ಮ ಜನಗಳಿಗೆ ತೋರಿಸ್ಕೊಡೋಣ ಅಂತ ಮತ್ತೆ ಬಂದಿದ್ದೀನಿ. ಸೊ ಇವತ್ತಿನ ಹೊಸ ರುಚಿ ಏನಂತ ಇರ್ಬೋದು? ಇವತ್ತು ಕೇರಳ ಶೈಲಿಯ ಮತ್ತಿ ಕರಿ ಮತ್ತು ಮರಗೆಣಸಿನ ಪಲ್ಯನ ಮಾಡ್ತಾಯಿದ್ದೀನಿ. ವಾವ್, ಲೆಟ್ಸ್ ಟ್ರೈ ಇಟ್ ಅಲ್ಲ. ಇಟ್ಸ್ ಅ ಕೇರಳ ಡಿಶ್. ಕಮ್ ಆನ್, ಲೆಟ್ಸ್ ಟ್ರೈ ಇಟ್ ಗೈಸ್. ಸೊ ಮೇಡಮ್, ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಬಂದಿದ್ದೀರಾ? ಓಕೆ, ಮೊದಲಿಗೆ ಸಾಸಿವೆ, ಆಮೇಲೆ ಬೆಳ್ಳುಳ್ಳಿ. ಇದು ಒಂದು ಉಂಡೆ ಬೆಳ್ಳುಳ್ಳಿ ತೊಗೊಂಡ್ರೆ ಸಾಕು. ದಪ್ಪ ಉಂಡೆ ಆದರೆ ಒಂದು 15 ಪೀಸ್ ತೊಗೊಂಡ್ರೆ ಸಾಕು. ನಂತರ ಕರ್ಬೇವಿನ ಸೊಪ್ಪು ಬೇಕು. ಆಮೇಲೆ ಇದು ಈರುಳ್ಳಿ, ಇದೊಂದು 3 ಈರುಳ್ಳಿನ ಸಣ್ಣದಾಗಿ ಈ ಥರ ಪುಡಿಯಾಗಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಹಾಗಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಂತರ ಇದು ತೆಂಗಿನಕಾಯಿ, ಅರ್ಧ ಹೋಳು ತೆಂಗಿನಕಾಯಿಗೆ ಅರ್ಧ ಚಮಚ ಅರಿಶಿನ ಮತ್ತು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ಅದ್ರ ಪ್ರಕಾರವಾಗಿ ನೀವು ಹಾಕ್ಕೋಬೋದು. ನಾನಿವಾಗ 1 kg ಮರಗೆಣಸನ್ನ ತೊಗೊಂಡಿದ್ದೀನಿ. ಆ ಮರಗೆಣಸನ್ನ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕಿ 1 ಲೋಟ ನೀರು ಹಾಕಿ ಇದನ್ನು ನಾನು 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನೀವು 1 ವಿಷಲ್ ಕೂಗಿಸ್ಬಿಟ್ಟು ಸ್ವಲ್ಪ ಬೆಂದಿದೆಯಾ ಅಂತ ನೋಡಿಕೊಂಡು ಆಮೇಲೆ ಬೇಕಾದರೆ ಇನ್ನೊಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಇದು. ಓಕೆ, ಇವಾಗ ನಾವು ಮರಗೆಣಸು ಪಲ್ಯಗೆ ಇದನ್ನು ರುಬ್ಬಿಟ್ಕೊಂಡಿದ್ದೀವಲ್ಲ, ಇದನ್ನು ನುಣ್ಣಗೆ ರುಬ್ಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ನಾವಿವಾಗ ಮರಗೆಣಸು ಜೊತೆಗೆ ಹಾಕೊಳ್ಳುವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ನಾವು ಇದನ್ನು ಮರಗೆಣಸಿಗೆ ಹಾಕ್ಕೊಂಡು ಇನ್ನೊಂದು ಸತಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇವಾಗ ನಾವು ಇದಕ್ಕೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಈ ಥರ ನೀಟಾಗಿ ಇದನ್ನು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಆನಂತರ ಇದನ್ನು ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಒಂದು 5 ರಿಂದ 7 ನಿಮಿಷ ಬೇಯಕ್ಕೆ ಬಿಡಬೇಕು. ಮರಗೆಣಸದು ಗ್ರೇವಿ ಎಲ್ಲ ಸ್ವಲ್ಪ ನೀಟಾಗಿ ಆಗ್ತಾಯಿದೆ. ಇನ್ನೊಂದು 2 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ. ಆಮೇಲೆ ಇದಕ್ಕೆ ಇವಾಗ ನಾವು ಹಾಕಬೇಕಾಗಿರೋದು ಒಗ್ಗರಣೆ. ಬಾಣಲಿ ಕಾದ ನಂತರ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಬಾಣಲಿ ಬಿಸಿಯಾಗಿದೆ. ನಾನೊಂದು 3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ 1 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳೋಣ. 1 ಸ್ಪೂನ್ ಸಾಸಿವೆ ಹಾಕಿದ್ದೀನಿ. ಅದು ಸಿಡಿದ ನಂತರ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಇವಾಗ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. 1 ಹಿಡಿ ಬೆಳ್ಳುಳ್ಳಿನ ಇವಾಗ ಹಾಕ್ತಾಯಿದ್ದೀನಿ. 1-2 ನಿಮಿಷ ಬಾಡಿಸ್ಕೊಳ್ಳೋಣ. ಇದು ಲೈಟಾಗಿ ಬ್ರೌನ್ ಕಲರು, ಸ್ವಲ್ಪ ಕಂದು ಬಣ್ಣ ಬಂದ ಮೇಲೆ ನಾವು ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಈ ರೀತಿ ಆದರೆ ಸಾಕು. ಇವಾಗ ನಾವು ಇದಕ್ಕೆ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಇದನ್ನು ಬಾಡಿಸ್ಕೊಳ್ಳೋಣ. ತುಂಬ ಸೀದೋಗಬಾರ್ದು. ಇದ್ರ ಕಲರ್ ಮಾತ್ರ ಸ್ವಲ್ಪ ಬ್ರೌನ್ ಆಗೋ ಗಂಟ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇನ್ನು ಈರುಳ್ಳಿ ತಿನ್ನೋಕೆ ಇಷ್ಟ ಇಲ್ಲದೆ ಇರೋರು ಬೇಕಾದರೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಸಾಸಿವೆ ಕರ್ಬೇವಿನ ಸೊಪ್ಪು ಸಿಡಿದ ನಂತರ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಿ ಮರಗೆಣಸಿನ ಗ್ರೇವಿಗೆ ಬೇಕಾದ್ರೆ ನಾವು ಇದನ್ನು ಹಾಕ್ಕೊಳ್ಬೋದು. ಹಾಗೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಈ ದಪ್ಪ ಈರುಳ್ಳಿ ಬದಲು ನಾವು ಬೇಕಾದರೆ ಸಾಂಬಾರು ಈರುಳ್ಳಿನ ಬೇಕಾದರೂ ಒಂದು 4-5ನ ಕಟ್ ಮಾಡಿ ಸಣ್ಣದಾಗಿ ಹೆಚ್ಕೊಂಡು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಅದಕ್ಕೆ ಹಾಕೋಬೋದು. ಇದನ್ನು ಮಾಡ್ಕೊಳ್ಬೋದು, ತುಂಬ ರುಚಿಯಾಗಿರುತ್ತೆ. ಈಗ ನಾನು ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈ ಉಪ್ಪು ಸೇರಿಸೋದ್ರಿಂದ ನಮಗೆ ಈರುಳ್ಳಿ ಬೇಗ ಫ್ರೈ ಆಗಿ ಸಿಗುತ್ತೆ. ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ಇನ್ನು ಟೇಸ್ಟ್ ಮಾಡಿದ್ರೆ ಏನು ಚೆಂದಾಗಿರುತ್ತೆ. ವಾವ್, ನೋಡಿ ಕಲರ್ ನೋಡಿ, ವಾವ್. ಇವಾಗ ನಮ್ಮ ಈರುಳ್ಳಿಯ ಮಿಕ್ಸು ರೆಡಿಯಾಗಿದೆ. ಇದನ್ನು ನಾವಿವಾಗ ಮರಗೆಣಸಿಗೆ ಹಾಕೊಳ್ಳೋಣ. ಇವಾಗ ನಮ್ಮ ಮರಗೆಣಸಿನ ಪಲ್ಯ ರೆಡಿಯಾಗಿದೆ. ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಇದು ಮೀನು ಮಾಡೋಕ್ಕೆ ಅಂತಲೇ ಇದು ಆ್ಯಕ್ಚುಲಿ ಕೇರಳದಲ್ಲಿ ತುಂಬ ಫೇಮಸ್ಸು. ಸೊ ನಾನು ಕೇರಳದಿಂದ ತೊಗೊಂಡು ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನನ್ನ ಫ್ರೆಂಡ್ ಗೋಕುಲ್ ಅಂತ ಇದ್ದಾರೆ. ಸೊ ಅವ್ರ ಮನೆಯಿಂದ ಈ ಮಣ್ಣು ಪಾತ್ರೆನ ನಾನು ತರಿಸ್ಕೊಂಡಿದ್ದೀನಿ. ಇದರಲ್ಲಿ ಮಾಡುವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಪಾತ್ರೆ ಇಡ್ತಾ ಇದ್ದೀನಿ. ಮಣ್ಣಿನ ಮಡಿಕೆ ಅಂತಲೂ ಹೇಳ್ತಾರೆ ಇದನ್ನು. ಈ ಕಾಲದಲ್ಲೆಲ್ಲ ಇದರಲ್ಲೇ ಅವರು ಮೀನು ಸಾರು ಆಮೇಲೆ ಮರಗೆಣಸು ಪಲ್ಯ ಎಲ್ಲ ಮಾಡ್ತಾ ಇದ್ದಿದ್ದೆಲ್ಲ ಇದೇ ಪಾತ್ರೆಗಳಲ್ಲೇ. ಸೊ ಇವಾಗ ಮರಗೆಣಸು ಪಲ್ಯ ಆಗಿದೆ. ಸೊ ಇವಾಗ ಅವರು ಫಿಶ್ ಕರಿ ಮಾಡ್ತಾ ಇದ್ದಾರೆ, ನೋಡೋಣ ಬನ್ನಿ. ಫಿಶ್ ಕರಿಗೆ ಏನೇನು ಬೇಕು ಅಂತ ಕೇಳಲ್ವಾ? ಇವಾಗ ಫಿಶ್ ಕರಿ ಮಾಡೋಕ್ಕೆ ಇವಾಗ ನಾನು ಬಾಣಲಿ ಇಟ್ಟಿದ್ದೀನಿ ಆಲ್ರೆಡಿ. ಇವಾಗ ನಮ್ಗೆ ಇದಕ್ಕೆ ಬೇಕಾಗಿರೋವಂಥದ್ದು 1 ಸ್ಪೂನಷ್ಟು ಮೆಂತ್ಯ, ಆಮೇಲೆ ಅರಿಶಿಣ, ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರು, ಇದು ಅಚ್ಕಾರದ ಪುಡಿ, ಮತ್ತು 1 ಸ್ಪೂನಷ್ಟು ಧನ್ಯ, ಆಮೇಲೆ ಉಪ್ಪು. ಇದು ಕೇರಳ ಹುಣಸೆ ಹಣ್ಣು. ಇದನ್ನು ಕೊಡಪುಳಿ ಅಂತ ಹೇಳ್ತಾರೆ ನಮ್ಮ ಮಲಯಾಳಮಲ್ಲಿ. ಸೊ ಇದನ್ನು ಒಂದು 4 ಪೀಸ್ ತೊಗೊಂಡಿದ್ದೀನಿ. ಇದನ್ನು 1 ಗ್ಲಾಸ್ ನೀರಲ್ಲಿ ಚೆನ್ನಾಗಿ ಕುದಿಸಿ ಅದನ್ನು ನಾನಿಲ್ಲಿ ಬೇರೆ ಹಾಕಿಟ್ಕೊಂಡಿದ್ದೀನಿ ಗ್ಲಾಸಲ್ಲಿ. ಹುಳಿನ ಲಾಸ್ಟಲ್ಲಿ ಸೇರಿಸ್ಕೊಳ್ಳೋಣ. ನಂತರ ಇದು ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಪೇಸ್ಟ್ ಥರ ಆಗಿಬಿಟ್ಟಿದೆ. ಇದನ್ನು ಜಜ್ಕೊಂಡ್ರೆ ಸಾಕಾಗುತ್ತೆ. ಇದು 1 ಬೌಲಷ್ಟು ತೊಗೊಂಡಿದ್ದೀನಿ ನಾನು. ಮತ್ತು ಸಣ್ಣದಾಗಿ ಹೆಚ್ಕೊಂಡಿರೋಂತಹ 3 ಟೊಮೆಟೊ ತೊಗೊಂಡಿದ್ದೀನಿ. ಹುಣಸೆ ಹಣ್ಣಿನ ಹುಳಿನ ನೋಡಿಕೊಂಡು ನಾವು ಟೊಮೆಟೊ ಹಾಕೋಬೇಕು. ಮತ್ತು 1 ಹಿಡಿಯಷ್ಟು ಕರ್ಬೇವಿನ ಸೊಪ್ಪು, ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋಂತಹ ಈರುಳ್ಳಿ. ಇದೊಂದು 3 ಈರುಳ್ಳಿನ ಪುಡಿಯಾಗಿ ಹೆಚ್ಕೊಂಡಿದ್ದೀನಿ, ಸಣ್ಣ ಈರುಳ್ಳಿ. ಆಮೇಲೆ ಇದು ಡೆಕೋರೇಷನ್ಗೆ ಅಂತ 2 ಕಡ್ಡಿ ಸಮೇತ ನಾವು ಇದನ್ನು ಇಟ್ಕೋಬೇಕು, ಕರ್ಬೇವಿನ ಸೊಪ್ಪನ್ನ. ನಂತರ ಇದ್ರ ಜೊತೆಗೆ ಇವಾಗ ಮೀನನ್ನ ನಾನು ಹಿಂದಿನ ದಿನವೇ ಮಸಾಲೆ ಹಾಕಿಟ್ಕೊಂಡಿದ್ದೆ. ಇದಕ್ಕೆ ಉಪ್ಪು, ಅಚ್ಕಾರದ ಪುಡಿ, ಅರಿಶಿಣ ಪುಡಿ, ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ ಹಾಕಿ, ಅರ್ಧ ಚಮಚದಷ್ಟು ವಿನೆಗರ್ ಕೂಡ ಹಾಕಿ ನಾನು ಇದನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೆ. ಇವಾಗ ಬಾಣಲಿ ಬಿಸಿಯಾಗಿತ್ತು, ನಾನು ಎಣ್ಣೆ ಹಾಕಿದ್ದೀನಿ. ಎಣ್ಣೆನ ಒಂದು 5ರಿಂದ 6 ಚಮಚ ಅಷ್ಟು ಎಣ್ಣೆನ ಹಾಕ್ಕೋಬೇಕು. ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ ನಾನು ಅರ್ಧ ಚಮಚದಷ್ಟು ಮೆಂತ್ಯ ಕಾಳನ್ನ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಒಂದು 1/4 ಚಮಚದಷ್ಟು ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ. ಸಾಸಿವೆನೂ ಮೆಂತ್ಯ ಕಾಳು ಸಿಡಿದ ನಂತರ ನಾವಿದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಳೋಣ. ಇದಕ್ಕೆ 1 ಹಿಡಿ ಕರ್ಬೇವಿನ ಸೊಪ್ಪನ್ನ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಿರೋದನ್ನ ಇದಕ್ಕೆ ಹಾಕೋತಾ ಇದ್ದೀನಿ.
ಇವಾಗ ನಾನು ಒಂದು 2.5 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡಿರೋದನ್ನ ಹಾಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ಇದಕ್ಕೆ ಈರುಳ್ಳಿ ಹಾಕೊಳ್ಳೋಣ. ಇವಾಗ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಇವಾಗ ಒಂದು 2 ಈರುಳ್ಳಿನ ಮೀಡಿಯಮ್ ಸೈಜ್ ಆಗಿರೋಂಥ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಪುಡಿಯಾಗಿ ಕಟ್ ಮಾಡಿರೋದನ್ನ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಈರುಳ್ಳಿನ ಹೆಚ್ಕೊಂಡಿದ್ದೀನಿ. ಇನ್ನು ತುಂಬ ಟೇಸ್ಟ್ ಆಗಬೇಕು ಅಂತ ಅಂದರೆ ಸಾಂಬಾರು ಈರುಳ್ಳಿನ ಒಂದು 1/4 kg ಸಾಂಬಾರು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡು ಇದಕ್ಕೆ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ನಾನು ಇದಕ್ಕೆ 1 ಸ್ಪೂನಷ್ಟು ಉಪ್ಪನ್ನ ಹಾಕ್ತೀನಿ. ಗಮ್ ಅಂತಿದೆ ಅಲ್ಲ ಮ್ಯಾಮ್. ಇನ್ನೊಂದು ವಿಷಯ ನಾನು ಕೇಳ್ಪಟ್ಟೆ, ನೀವು ತುಂಬ ಚೆನ್ನಾಗಿ ಹಾಡ್ತೀರಾ ಅಂತ. ಯಾವುದಾದ್ರು ಒಂದು ಹಾಡು ಹಾಡಿ ಮ್ಯಾಮ್. ನಾನು ಅಷ್ಟೊಂದು ದೊಡ್ಡ ಸಿಂಗರ್ ಎಲ್ಲ ಏನಲ್ಲ, ಆದರೂ ನಾರ್ಮಲಾಗಿ ಮನೇಲಿ ಅಡುಗೆ ಮಾಡುವಾಗ ಯೂಶಲಿ ಹಾಡೋಕ್ಕೆ ನಂಗೆ ನಾನು ಇಷ್ಟಪಡ್ತೀನಿ. ಓಕೆ, ಇದು ನಿಮ್ಮ ಫೇವ್ರೆಟ್ ಸಾಂಗ್ ಕೂಡ, ಸೊ ಇದನ್ನೇ ಹೇಳ್ತೀನಿ. ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ, ಗುಂಡಿಗೆಯ ಗೂಡು ಬಿಚ್ಚಿ ಹೇಳಬಾರದೆ. ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ, ಗುಂಡಿಗೆಯ ಗೂಡು ಬಿಚ್ಚಿ ಹೇಳಬಾರದೆ. ಮನಸ್ಸು ಹೇಳುವ 100 ಆಸೆಗೆ ಏಣಿ ಹಾಕಬಹುದೇ, ಹೃದಯ ಹಾಡುವ ಹುಸೆಯ ಲಾಲಿಗೆ ಯಾವ ಬೇಲಿ ಇರದು. ಥ್ಯಾಂಕ್ ಯು. ಸಾಕು, ನನಗೆ ಸ್ವಲ್ಪ ಥ್ರೋಟ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಅಷ್ಟು ಚೆನ್ನಾಗಿ ಹಾಡಾಡಿ ನಾನು ಫುಲ್ಲು ನಿಮ್ಮ ಹಾಡಲ್ಲಿ ಮುಳುಗೋಗ್ಬಿಟ್ಟಿದೆ. ನೀವು ಅರ್ಧದಲ್ಲಿ ನಿಲ್ಸ್ಬಿಟ್ಟಿದ್ದೀರಲ್ಲ. ಇಲ್ಲ, ಆ್ಯಕ್ಚುಲಿ ನೀರು ವ್ಯತ್ಯಾಸ ಆಗಿರೋದ್ರಿಂದ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಕೂಡ ಆಗ್ಬಿಟ್ಟಿದೆ. ನೆಕ್ಸ್ಟ್ ಟೈಮ್ ಖಂಡಿತ ಹಾಡ್ತಿಲ್ಲ. ಓಕೆ ಫೈನ್. ಸಿದ್ಧ ಅವರು ಅಷ್ಟು ಚೆನ್ನಾಗಿ ಹಾಡಾಡಿ ನಮಗೆ ಕುಕ್ ಮಾಡಿಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನಾವು ಹೋಗೋಣ. ಇವಾಗ ಈರುಳ್ಳಿ ಫ್ರೈ ಆಗಿದೆ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಅರ್ಧ ಚಮಚದಷ್ಟು ಧನಿಯಾ ಪುಡಿ. ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಆಗಿರೋದ್ರಿಂದ ನಾನು ಇದನ್ನು 2 ಸ್ಪೂನ್ ಹಾಕೋತಾ ಇದ್ದೀನಿ. ಇದು ಕಲರ್ಗೆ 2.5 ಸ್ಪೂನ್. ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ 1 ಸ್ಪೂನ್ ಗಂಟ ಬೇಕಾದರೂ ನೀವು ಹಾಕೋಬೋದು. ಈಗ ಇದ್ರ ಹಸಿ ವಾಸನೆ ಹೋಗೋ ಗಂಟ ನಾವಿದನ್ನು ಫ್ರೈ ಮಾಡ್ಕೋಬೇಕು. ಈ ಮೀನು ಸಾರಿಗೆ ಮೇಯ್ನಾಗಿ ಎದ್ದು ನಿಲ್ಲಬೇಕಾಗಿರೋವಂಥದ್ದು ಎಣ್ಣೆನೆ. ಸೊ ಆಲ್ರೆಡಿ 5 ಸ್ಪೂನು ಎಣ್ಣೆ ಹಾಕಿದ್ದೀವಿ. ಇವಾಗ ಮತ್ತೆ 2 ಸ್ಪೂನ್ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಹಸಿ ವಾಸನೆ ಹೋದ್ರೇ ತುಂಬ ರುಚಿ ಕೊಡೋದು ನಮಗೆ. ಇವಾಗ ಇದು ನೀಟಾಗಿ ಫ್ರೈ ಆಗಿ ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋಂತಹ ಟೊಮೆಟೊನ ಇದಕ್ಕೆ ಹಾಕೊಳ್ಳೋಣ. ಇವಾಗ ಈ ಟೊಮೆಟೊ ಎಲ್ಲ ಫುಲ್ಲು ನೀಟಾಗಿ ಸಾಫ್ಟ್ ಆಗಬೇಕು. ಇದೆಲ್ಲ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಇದನ್ನು ನಾವಿವಾಗ ಬೇಯೋಕ್ಕೆ ಬಿಡೋಣ. ಇವಾಗ ಟೊಮೆಟೊ ಸ್ಮ್ಯಾಶ್ ಆಗಿದೆ. ಇವಾಗ ನಾವು ಮಾಡಿಟ್ಕೊಂಡಿರೋಂತಹ ಹುಣಸೆ ನೀರನ್ನ ಇದಕ್ಕೆ ಹಾಕೊಳ್ಳೋಣ.
ಇದ್ರ ಜೊತೆಗೆ 1 ಗ್ಲಾಸ್ ನೀರನ್ನ ಕೂಡ ನಾವಿವಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಲೋಟದಷ್ಟು ಹುಣಸೆ ನೀರು ಹಾಕಿದ್ವಿ, ಜೊತೆಗೆ 1 ಲೋಟ ನೀರು ಕೂಡ ಹಾಕಿದ್ವಿ. ಇದು ಕುದ್ದ ನಂತರ ಇದು ಚೆನ್ನಾಗಿ ಕುದಿಬೇಕು. ಇದು ಕುದಿದ ಮೇಲೆ ನಾವು ಮೀನನ್ನ ಇದಕ್ಕೆ ಹಾಕೋಣ. ಮೀನು ಹಾಕೋದ್ರ ಜೊತೆಗೆ ನಾವಿವಾಗ ಈ 4 ಪೀಸು ಹುಣಸೆಹಣ್ಣು ತೊಗೊಂಡಿದ್ದೀವಲ್ಲ, ಕೇರಳ ಹುಣಸೆಹಣ್ಣು, ಇದನ್ನೇ ಬಾಯ್ಲ್ ಮಾಡಿರೋದು, ಅಂದರೆ ಇದನ್ನು ಕುದಿಸಿದಂತಹ ನೀರನ್ನ ನಾವು ಇವಾಗ ಹಾಕಿದ್ವಿ. ಇವಾಗ ಈ 4 ಹುಣಸೆ ಹಣ್ಣು ಕೂಡ ನಾವು ಇದಕ್ಕೆ ಹಾಕೋತೀವಿ. ಇದು ಚೆನ್ನಾಗಿ ಕುದಿದ ನಂತರ ಮೀನನ್ನ ಹಾಕ್ಬಿಟ್ಟು ಆಮೇಲೆ ನಾವು ಹುಣಸೆಹಣ್ಣು ಹಾಕೋಣ. ಇವಾಗ ಕುದಿ ಬರ್ತಾ ಇದೆ. ಪೂರ್ತಿ ಕುದಿ ಬಂದ ಮೇಲೆ ನಾವು ಮೀನನ್ನ ಹಾಕೋಣ. ಇವಾಗ ನಮ್ಮ ಸಾರು ಕುದೀತಾ ಇದೆ. ಇವಾಗ ಇದಕ್ಕೆ ನಾನು ಮೀನನ್ನ ಹಾಕೋತೀನಿ. ಸ್ವಲ್ಪ ಮೀನು 1.5 kg ಮೀನು ಹಾಕ್ತಾ ಇದ್ದೀನಿ. ಮೀನು ಮುಳುಗಿರೋ ಥರ ನೀರಿರಬೇಕು. ಮೀನು ಹಾಕಿದ ನಂತರ ನೀರು ಸ್ವಲ್ಪ ಕೆಳಗಡೆ ಇದ್ದರೆ 1/2 ಲೋಟ ನೀರು ಕೂಡ ಹಾಕಿ ಮೀನು ಈ ಥರ ಇರಬೇಕು. ಇವಾಗ ನಾವು ಒಂದು 10ರಿಂದ 15 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಇವಾಗ ನಾವು ಈ 4 ಹುಣಸೆಹಣ್ಣನ್ನ ಕೂಡ ಹಾಕ್ಕೊಳ್ಳೋಣ. ಹುಳಿ ಜಾಸ್ತಿ ಬೇಕು ಅಂತಂದರೆ ಇನ್ನೂ 2 ಪೀಸ್ ಬೇಕಾದರೂ ಹಾಕ್ಕೋಬೋದು. ಇವಾಗ ನಮ್ಮ ಮೀನು ಸಾರು ರೆಡಿ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಸೊ ನಿಮಗೆಲ್ಲರಿಗೂ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ. ನೀವೆಲ್ಲರೂ ಕೂಡ ಇದನ್ನು ಒಂದ್ಸತಿ ಟ್ರೈ ಮಾಡಲೇಬೇಕು. ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಮಣ್ಣು ಪಾತ್ರೆಯಲ್ಲೇ ಮೀನು ಸಾರನ್ನ ಮಾಡೋಕ್ಕೆ ಟ್ರೈ ಮಾಡಿ. ಇವಾಗ ನಮ್ಮ ಫಿಶ್ ಕರಿ ರೆಡಿಯಾಗಿದೆ. ಇವಾಗ ಡೆಕೋರೇಷನ್ಗೆ ನಾನು 2 ಕರ್ಬೇವಿನ ಸೊಪ್ಪಿಂದು ಕಡ್ಡಿ ಹಾಗೆ ಹಾಕ್ತಾಯಿದ್ದೀನಿ. ಗಮ್ಮಂತಿದೆ ಕಣ್ರಿ, ನೋಡಿದ್ರೇ ರುಚಿ ರುಚಿಯಾಗಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಡೆಕೋರೇಟ್ ಮಾಡಿದ್ದಾರೆ. ಸೊ ಇದನ್ನ ಟೇಸ್ಟ್ ಮಾಡೋಕ್ಕೆ ಒಬ್ರು ಬರ್ತಾ ಇದ್ದಾರೆ, ನನ್ನ ಬ್ರದರ್ ಜೆಫ್ರಿ ಜೂಡ್ ಮಾರ್ವೆಲ್. ಸೊ ಲೆಟ್ಸ್ ಇನ್ವೈಟ್ ಜೆಫ್ರಿ ಜೂಡ್ ಮಾರ್ವೆಲ್. Jeffrey, please come. So, ನೋಡಿ ಎಷ್ಟು ಚೆನ್ನಾಗಿದೆ. Oh, this is Jeffrey. Please introduce yourself, Jeffrey. Yeah, myself is Jeff Marvel. ನನ್ನ ಹೆಸರು Jeffrey ಅಂತ, Jeffrey Jude Marvel ಅಂತ. ನಾನು ಬಂದು ಕೊರಿಯೋಗ್ರಾಫಿ ಮಾಡ್ತಿದ್ದೆ, ಆದರೆ ಕರೆಂಟ್ಲಿ ನಾನು ಮಾಡ್ತಾ ಇಲ್ಲ. ಏನಕ್ಕಂದರೆ there are many issues. I have many plans. Future. So currently I am working as tax. I was working in a tax office. Adu resign madini. So my future plans are going to abroad, like Europe, maybe by next month. So okay, that is a part. Coming to the dish, ನಾನು ಬಂದಾಗ ಒಳ್ಳೆ ಸ್ಮೆಲ್ ಬಂತು. ಏನು ಹೇಳ್ತೀರ, ಬಾಯಲ್ಲಿ ನೀರು ತಿಂತಾ ಇದೆ. ಅವ್ರಿಗೆ ಕೊಡ್ತೀನಿ. ಸೊ ಸೂಪರ್ ಥ್ಯಾಂಕ್ ಯು ಸೋ ಮಚ್. ಈ ಥರ ನಾನು ಎಲ್ಲೂ ಟೇಸ್ಟ್ ಮಾಡಿಲ್ಲ. ಇನ್ನು ಮುಂದೆ ಮಾಡೋದು ಇಲ್ಲ ಯಾರೂ. ಆ ಥರ ಇದೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಜೆಫ್ರಿ, ಥ್ಯಾಂಕ್ ಯು ಸೋ ಮಚ್. ನಾನು ಮುಗಿಸ್ಕೊಂಡು ಬರ್ತೀನಿ. ಜೆನಿಫರ್ ಅವರೇ, ಇವಾಗ ಜೆಫ್ರಿ ಅವರು ನಾನು ಮಾಡಿದ ಅಡುಗೆನ ತುಂಬ ಖುಷಿಯಿಂದ ಅವರು ಟೇಸ್ಟ್ ಮಾಡಿದ್ರು. ಸೊ ಇವಾಗ ನಾನು ಮಾಡಿರೋಂತಹ ಈ ಡಿಶ್ನ ನೀವು ಕೂಡ ಟೇಸ್ಟ್ ಮಾಡಿ ಇದ್ರ ಅಭಿಪ್ರಾಯ ಹೇಳಿ. ನಾನು ತುಂಬ ಕಾಯ್ತಾ ಇದೆ ಒಳ್ಳೆ ಸ್ಮೆಲ್ಗೆ ಹೆಂಗೆ ತಿನ್ನದ ಅಂತ. ಅವ್ರು ತಿನ್ನುವಾಗಲೇ ನನ್ನ ಬಾಯಲ್ಲಿ ನೀರು ಬರ್ತಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಓಹ್ ಮೈ ಗುಡ್ನೆಸ್ ಪ್ರೇಕ್ಷಕರೇ, ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವು ಒಂದ್ಸತಿ ಟ್ರೈ ಮಾಡಬೇಕು. ಯಮ್ಮಿ, ಖಂಡಿತ ಕಣ್ರಿ, ಸಕ್ಕತ್ತಾಗಿದೆ.
ಥ್ಯಾಂಕ್ ಯು ಸೋ ಮಚ್ ಸಿಜಾ ಅವರೇ, ಇಷ್ಟು ಒಳ್ಳೆ ಡಿಶಸ್ ಮಾಡಿಕೊಟ್ಟಿರೋದಕ್ಕೆ. ಸೊ ವಾಟ್ ಇಸ್ ದಿಸ್ ಫಿಶ್ ಕರಿ ಆ್ಯಂಡ್ ಮರ್ಗೆನ್ಸ್ ಪಲ್ಯ ಮಾಡಿರೋದಕ್ಕೆ. ಸೊ ನೆಕ್ಸ್ಟ್ ಟೈಮ್ ಖಂಡಿತ ನಾನು ನಮ್ಮ ವೀಕ್ಷಕರು ಕಾಯ್ತಾ ಇರ್ತೀವಿ ಒಳ್ಳೊಳ್ಳೆ ಕೇರಳ ಡಿಶಸ್ ಟೇಸ್ಟ್ ಮಾಡಲಿಕ್ಕೆ. ಸೊ ವೇಟ್ ಮಾಡ್ತಾ ಇರ್ತೀವಿ, ಬನ್ನಿ ಮಾಡ್ತಾ ಇರಿ, ನಮ್ಮ ಯೂಟ್ಯೂಬ್ ಚಾನಲ್ಲಿ ಬರ್ತಾ ಇರಿ ಅವಾಗ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ. ಜೆನಿಫರ್ ಜೂಡ್ ಮಾರ್ವೆಲ್ಸ್ ಸೈನಿಂಗ್ ಆಫ್. ಥ್ಯಾಂಕ್ ಯು.